ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ರಿಯಾಕ್ಟ್ ಮಾಡೋದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ. ನಾನು ಮಾತಾಡಲ್ಲ ಇದರ ಬಗ್ಗೆ ಅಂತ ಹೇಳಿದ್ದಾರೆ. ನಾನು ಇನ್ಮೇಲೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಯಾವ ಸ್ಟೇಟ್ಮೆಂಟು ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಒಂದು ಒಳ್ಳೆಯ ನಡೆ ಯತೀಂದ್ರ ಅವ್ರದ್ದು. ಯಾಕೆ ಅಂತಂದರೆ ಪದೇ ಪದೇ ನಮ್ಮ ತಂದೆಯವರೇ ಮುಖ್ಯಮಂತ್ರಿ, ಪದೇ ಪದೇ ನಮ್ಮ ತಂದೆಯವರೇ 2028ರವರೆಗೆ ಮುಂದುವರಿತಾರೆ ಅನ್ನುವಂಥ ಹೇಳಿಕೆ ಭಾಳಷ್ಟು ಜನರನ್ನ ಟ್ರಿಗರ್ ಮಾಡ್ತಾ ಇರೋದ್ರಿಂದ ಭಾಳಷ್ಟು ಜನ ಯತೀಂದ್ರ ಅವ್ರಿಗೆ ಹೇಳಿ ಸಿದ್ದರಾಮಯ್ಯನವರೇ ಅಂತ ಸಿದ್ದರಾಮಯ್ಯನವರಿಗೆ ಬುದ್ಧಿ ಹೇಳ್ತಾ ಇರೋದ್ರಿಂದ ಯತೀಂದ್ರ ಅವರು ತೆಗೆದುಕೊಂಡಿರುವಂತಹ ಈ ಡಿಸಿಷನ್ ತುಂಬ ಒಳ್ಳೆಯ ಡಿಸಿಷನ್ ಅಂತ ನನಗನ್ಸುತ್ತೆ. ಯಾವ ಡಿಸಿಷನ್? ಮಾತಾಡದೇ ಇರೋದು. ಬೇರೆಯವ್ರ ಹೇಳಿಕೆ ಬಗ್ಗೆ ಬೇರೆಯವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಕ್ಕೆ ನಾನ್ ಹೊಣೆಗಾರ ಆಗಕ್ಕಾಗಲ್ಲ. ಆದ್ರೆ ಈ ವಿಚಾರವಾಗಿ ನಾನು ಈಗಾಗಲೇ ಬೇಕಾಸಲಿ ಮಾತಾಡಿದ್ದೀನಿ. ಮತ್ತೆ ಯಾವಾಗಿಂದ ನವೆಂಬರ್ ಇಂದ ಮಾತಾಡ್ತಿದ್ದೀನಿ. ಇನ್ನು ಎಷ್ಟು ಸರಿ ಅದ್ರ ಬಗ್ಗೆ ಮಾತಾಡೋದು. ಸೊ ಈ ವಿಚಾರದಲ್ಲಿ ಮತ್ತೆ ನಾನು ಏನು ಮಾತಾಡಲ್ಲ. ಬೇರೆಯವ್ರ ಹೇಳಿಕೆ ಬಗ್ಗೆ ಬೇರೆಯವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದಕ್ಕೆ ನಾನ್ ಹೊಣೆಗಾರ ಆಗಕ್ಕಾಗಲ್ಲ. ಆದ್ರೆ ಈ ವಿಚಾರವಾಗಿ ನಾನು ಈಗಾಗಲೇ ಬೇಕಾಸಲಿ ಮಾತಾಡಿದ್ದೀನಿ. ಮತ್ತೆ ಯಾವಾಗಿಂದ ನವೆಂಬರ್ ಇಂದ ಮಾತಾಡ್ತಿದ್ದೀನಿ. ಇನ್ನು ಎಷ್ಟು ಸರಿ ಅದ್ರ ಬಗ್ಗೆ ಮಾತಾಡೋದು. ಸೊ ಈ ವಿಚಾರದಲ್ಲಿ ಮತ್ತೆ ನಾನು ಏನು ಮಾತಾಡಲ್ಲ. ಸರಿ, ನಾವು ಪದೇ ಪದೇ ಯತೀಂದ್ರ ಅವ್ರು ಏನ್ ಹೇಳ್ತೀರಿ ನಾಯಕತ್ವ ಬದಲಾವಣೆ ಬಗ್ಗೆ ಏನ್ ಹೇಳ್ತೀರಿ ಅಂತ ಕೇಳೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಇರಿಟೇಟ್ ಆಗುತ್ತೆ. ಅಕಸ್ಮಾತ್ ಅವ್ರು ಕೇಳಿದ್ದಾರೆ ಅಂತ ಏನಾದರೂ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಅದು ತುಂಬ ದೊಡ್ಡ ಇಶ್ಯೂ ಆಗ್ತಾ ಇದೆ. ಹೀಗಾಗಿ ಯತೀಂದ್ರ ಅವರು ಅದ್ರ ಬಗ್ಗೆ ನಾನು ಮಾತಾಡಲ್ಲ, ನವೆಂಬರ್ ಇಂದಲೂ ಕೂಡ ಮಾತಾಡ್ತಾ ಇದ್ದೀನಿ, ಇನ್ನು ಮುಂದೆ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಮಹದೇವಪ್ಪ ಹೇಳಿಕೆ ಬಗ್ಗೆ ಮಾತಾಡಲ್ವಾ, ಅಥವಾ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ತಂದೆಯವರ ಬಗ್ಗೆ ಏನು ಬ್ಯಾಟಿಂಗ್ ಮಾಡ್ತಾ ಇದ್ದೀರಿ ಅದನ್ನು ಮಾತಾಡಲ್ವಾ? ನೀವು ಮಾತಾಡೋದ್ರಿಂದ ಬಹಳಷ್ಟು ಜನ ಟ್ರಿಗರ್ ಆಗ್ತಾ ಇದ್ದಾರೆ. ಬಿಕಾಸ್ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಮತ್ತು ಮುಖ್ಯಮಂತ್ರಿಗಳ ನಡುವೆ ಮಾತುಕತೆ ಆಗಿದೆ, ಆ ಮಾತುಕತೆಯ ಪ್ರಕಾರನೇ ಆಗತ್ತೆ ಅಂತ. ಅದಕ್ಕೆ ವ್ಯತಿರಿಕ್ತವಾಗಿ ನೀವು ಇಲ್ಲ, ನಮ್ಮ ತಂದೆಯವರೇ ಮುಂದುವರಿತಾರೆ, ಹೈಕಮಾಂಡ್ ಹೇಳಿದೆ ಅಂತ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅವರು ಹುಯಿ ಅಂತ ಕುಣಿತಾರೆ. ಹೀಗಾಗಿ ಯತೀಂದ್ರ ಅವರು ಈ ರೀತಿಯಾದಂತಹ ವಿಚಾರಗಳಿಗೆ ಮಾತಾಡೋದನ್ನ ಬಿಟ್ಟರೆ ಸಿದ್ದರಾಮಯ್ಯನವ್ರಿಗೆ ಆಗ್ತಾ ಇರುವಂತಹ ಭಾಳಷ್ಟು ಡ್ಯಾಮೇಜ್ ಕಂಟ್ರೋಲ್ ಆಗುತ್ತೆ. ಯತೀಂದ್ರ ಅವರು ತೆಗೆದುಕೊಂಡಿರುವಂಥ ಈ ಡಿಸಿಷನ್ ಏನಿದೆ ಅದು ತುಂಬ ಒಳ್ಳೆಯ ಡಿಸಿಷನ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಯತೀಂದ್ರ ಅವರು ಹೇಳೋದ್ರಿಂದ ಬದಲಾವಣೆ ಆಗಲ್ಲ, ಯತೀಂದ್ರ ಅವರು ಹೇಳದೇ ಇರೋದ್ರಿಂದನೂ ಬದಲಾವಣೆ ಆಗಲ್ಲ. ಬದಲಾವಣೆ ಆಗಬೇಕಾಗಿರೋದು ಹೈಕಮಾಂಡ್ ಮಾತಿನಿಂದ ಮಾತ್ರ. ಹೀಗಾಗಿ ಮಾತಾಡಿ ಕೆಟ್ಟವರಾಗೋದಕ್ಕಿಂತ ಮಾತಾಡದೆ ಒಳ್ಳೆಯವರಾಗೋದು ತುಂಬ ಬೆಟರ್. ಅದನ್ನು ಯತೀಂದ್ರ ಅವರು ಇವತ್ತು ಅರಿತಿದ್ದಾರೆ, ಹಾಗೆಯೇ ನಡೆಯುತ್ತಾರೆ ಅಂತ ಅಂದುಕೊಳ್ಳೋಣ. ಈಗ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಒಂದು ಭಯಾನಕ ಘಟನೆ ವರದಿಯಾಗಿದೆ. ಇದು ಈಗಿನ ವೈಜ್ಞಾನಿಕ ಯುಗದಲ್ಲಿ ಹೀಗೂ ಮಾಡ್ತಾರಾ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ. ಇದು ಒಂದು ಮರ್ಡರ್ ಕಹಾನಿ. ಮರ್ಡರ್ಗೆ ಸಿಕ್ಕಂಥ ಟ್ವಿಸ್ಟ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಭಯ ಹುಟ್ಟಿಸುವಂಥದ್ದು.